ಪ್ರೀಮಿಯರ್ ಪ್ರೋ ನಲ್ಲಿ ಕಲರ್ಡ್ ಬ್ಯಾಕ್ ಗ್ರೌಂಡ್ ಹೇಗೆ ಹಾಕೋದು ಅಂತ ನೋಡೋಣ. ಪ್ರಾಜೆಕ್ಟ್ ಪ್ಯಾನಲ್ ಬಂದ್ರೆ ಇಲ್ಲಿ ಪೇಪರ್ ಐಕಾನ್ ಇರುತ್ತೆ ನೋಡಿ, ನ್ಯೂ ಐಟಮ್ ಅಂತ, ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಕಲರ್ ಮ್ಯಾಟ್ ಅಂತ ಇರುತ್ತೆ, ಇದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇದೊಂದು ಪಾಪ್ ಅಪ್ ವಿಂಡೋ ಬರುತ್ತೆ, ನ್ಯೂ ಕಲರ್ ಮ್ಯಾಟ್ ಅಂತ. ಇದು ನಿಮ್ಮ ಸೀಕ್ವೆನ್ಸ್ ಸೆಟ್ಟಿಂಗ್ಸ್ ಏನಿರುತ್ತೋ ಆ ಸೈಜಿಗೆ ಸೆಟ್ ಮಾಡಿ, ಅಂದ್ರೆ ನಿಮ್ಗೆ ಫುಲ್ ಸೀಕ್ವೆನ್ಸ್ ತುಂಬಿ ಬರ್ಬೇಕಂತ ಹೇಳಿದ್ರೆ. ಇಲ್ಲ ನಿಮಗೆ ಏನಾದ್ರು ಒಂದ್ ಪರ್ಟಿಕ್ಯುಲರ್ ರೆಸೊಲ್ಯೂಷನ್ಸ್ ಅಥವಾ ಸೈಜ್ ಅಲ್ಲಿ ಆ ಕಲರ್ ಕ್ರಿಯೇಟ್ ಆಗ್ಬೇಕಂತ ಹೇಳಿದ್ರೆ ಅದನ್ನ ಇಲ್ಲಿ ಕೊಡ್ಕೋಬಹುದು. ಇದಾದ್ಮೇಲೆ ಓಕೆ ಅಂತ ಕೊಡಿ. ಇವಾಗ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡ್ಬೋದು. ಸೊ ನಾನು ಬಂದಿಲ್ಲಿ ಒಂದು ಯೆಲ್ಲೋ ಅಥವಾ ಆರೆಂಜ್ ಇಶ್ ಕಲರ್ನ ಸೆಲೆಕ್ಟ್ ಮಾಡ್ತೀನಿ ನಾನು. ಓಕೆ ಅಂತ ಕೊಡಿ. ನೆಕ್ಸ್ಟ್ ಹೆಸರು ಕೇಳ್ತಾ ಇದೆ, ಸೊ ನಾನಿಲ್ಲಿ ಆರೆಂಜ್ ಕಲರ್ ಅಂತ ಕೊಡ್ತಿದ್ದೀನಿ. ಹಾಗೆ ನಿಮಗೆ ಹೇಗೆ ಅರ್ಥ ಆಗ್ಬೇಕೋ ಆ ರೀತಿ ಹೆಸರು ಕೊಟ್ಕೊಳ್ಳಿ. ಓಕೆ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಪ್ರಾಜೆಕ್ಟ್ ಪ್ಯಾನಲ್ ನಲ್ಲಿ ಆರೆಂಜ್ ಕಲರ್ ಅಂತ ಕ್ರಿಯೇಟ್ ಆಗಿರುತ್ತೆ, ಇದನ್ನ ಡ್ರ್ಯಾಗ್ ಮಾಡಿ ನಿಮ್ಮ ಟೈಮ್ ಲೈನ್ ಅಲ್ಲಿ ಹಾಕೊಳ್ಳಿ. ಸೊ ಇವಾಗ ನಿಮ್ಮ ಬ್ಯಾಕ್ ಗ್ರೌಂಡ್ ಕ್ರಿಯೇಟ್ ಆಗಿರುತ್ತೆ. ನೆಕ್ಸ್ಟ್ ಇದ್ರ ಮೇಲೆ ಬೇಕಾದ್ರೆ ಟೆಕ್ಸ್ಟ್ ಇಲ್ಲ ಏನ್ ಬೇಕೋ ಪ್ಲೇಸ್ ಮಾಡ್ಕೋಬಹುದು ಈ ರೀತಿ.